Welcome you all, my dear students. Now we are in a day 8 of GATE preparation 2026. 2026 ಎಂಟನೇ ದಿನ ನೀವು ಏನು ಮಾಡ್ಬೋದು ಅಂತಂದ್ರೆ ವೆಕ್ಟರ್ ಇಂಟಿಗ್ರೇಷನ್ ಒಳಗೆ ವೆಕ್ಟರ್ ಇಂಟಿಗ್ರೇಷನ್ ನೋಡಿ. ವೆಕ್ಟರ್ ಇಂಟಿಗ್ರೇಷನ್ ಬರೋದಕ್ಕಿಂತ ಮುಂಚೆ ನಿಮಗೊಂದು ಕಂಡೀಷನ್ ಏನಂದ್ರೆ ಡೇ 6 ಒಳಗಡೆ ಇರತಕ್ಕಂಥ ಇಂಟಿಗ್ರೇಷನ್ ಅನ್ನು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಅಲ್ಲಿ ಎಲ್ಲ ಫಾರ್ಮುಲಾಗಳು ಕರೆಕ್ಟಾಗಿ ಬೈ ಹಾರ್ಟ್ ಆಗಿದ್ದು ಅಂದ್ರೆ ನೀವು ಇಲ್ಲಿ ಇಂಟಿಗ್ರೇಷನ್ಗೆ ಬರ್ರಿ. ಈ ಇಂಟಿಗ್ರೇಷನ್ ಒಳಗಡೆ ಅದರೊಳಗೂ ಸ್ಪೆಷಲ್ ಡಬಲ್ ಇಂಟಿಗ್ರೇಷನ್ ಟ್ರಿಪಲ್ ಇಂಟಿಗ್ರೇಷನ್ ಕಲ್ತು ಈ ಚಾಪ್ಟ್ರಿಗೆ ಬರಬೇಕು. ಓಕೆನಾ? ಇಲ್ಲಿ ಬಂದಾಗ ಏನು ಓದ್ತೀರಿ ಅಂತಂದ್ರೆ ಸರ್ಫೇಸ್ ಇಂಟಿಗ್ರಲ್ಸ್ ಅಂತ ಬರ್ತವ, ಸರ್ಫೇಸ್ ಇಂಟೆಗ್ರಲ್ಸ್ ಅಂತ ಒಂದು ಬರ್ತದ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರ್ತದ ವಾಲ್ಯೂಮ್ ಇಂಟೆಗ್ರಲ್ಸ್ ಅಂತೇಳಿ, ವಾಲ್ಯೂಮ್ ಇಂಟೆಗ್ರಲ್ಸ್. ಇವೆರಡನ್ನೂ ಕರೆಕ್ಟಾಗಿ ಓದಿದ್ರಿ ಅಂದ್ರೆ ಈ ಟೋಟಲ್ ಇನ್ನೊಂದು ಗ್ರೀನ್ಸ್ ಥಿಯರಮ್ ಅಂತ ಒಂದು ಬರ್ತದ. ಅದು ಯಾವುದು? ಗ್ರೀನ್ಸ್ ಥಿಯರಮ್ ಅಂತ ಒಂದು ಬರ್ತದ. ಇವು ಮೂರನ್ನು ಕರೆಕ್ಟಾಗಿ ಓದ್ಕೊಂಡ್ರಿ ಅಂದ್ರೆ ಮುಗೀತು, ಎಂಟೈರ್ ಇಂಟಿಗ್ರೇಷನ್ ಚಾಪ್ಟರ್ ಕ್ಯಾಲ್ಕುಲಸ್ ಅನ್ನು ಮುಗೀತದೆ. ಒಂದ್ಸತಿ ಕ್ಯಾಲ್ಕುಲಸ್ ನೋಡ್ಕೊಂಡು ಬರೋಣ. ಸಿಲೆಬಸ್ ಒಳಗೆ ಏನೇನು ಕೊಟ್ಟಿದ್ರು, ನಾವೆಲ್ಲ ಓದಿದ್ವೋ ಇಲ್ಲೋ ಅಂತೇಳಿ ನೋಡ್ಕೊಂಡು ಬರೋಣ. ಓಕೆ, ನಾವು ಲುಕ್ ಎಟ್ ಹಿಯರ್. ಇದು ನಮ್ಮ ಕ್ಯಾಲ್ಕುಲಸ್ ಸಿಲೆಬಸ್. ಕ್ಯಾಲ್ಕುಲಸ್ ಸಿಲೆಬಸ್ ಒಳಗಡೆ ನೀವು ಫಂಕ್ಷನ್ಸ್ ಓದಿದ್ರಿ, ಸಿಂಗಲ್ ವೇರಿಯೇಬಲ್ಸು, ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಮೀನ್ ವ್ಯಾಲ್ಯೂ ಥಿಯರಮ್ ಓದ್ಕೊಂಡ್ರಿ. ಅದಾದಮೇಲೆ ಲೋಕಲ್ ಮ್ಯಾಕ್ಸಿಮಾ ಮಿನಿಮಾ ಆಯಿತು, ಟೇಲರ್ ಸೀರೀಸ್ ಆಯಿತು, ವ್ಯಾಲ್ಯೂಯೇಷನ್ ಆಫ್ ಡೆಫಿನೇಟ್ ಆ್ಯಂಡ್ ಇಂಡೆಫಿನೇಟ್ ಇಂಟಿಗ್ರಲ್ಸ್ ಆಯಿತು, ಅಪ್ಲಿಕೇಶನ್ ಆಫ್ ಡೆಫಿನೇಟ್ ಆ್ಯಂಡ್ ಇಂಟಿಗ್ರೇಟಿವ್ ಡೆಫಿನೇಟ್ ಟು ದ ಏರಿಯಾ ಆ್ಯಂಡ್ ವಾಲ್ಯೂಮ್. ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂದರೆ ಡಬಲ್ ಇಂಟಿಗ್ರೇಷನ್, ಟ್ರಿಪಲ್ ಇಂಟಿಗ್ರೇಷನ್, ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸು, ಟೋಟಲ್ ಡಿರೈವೇಟಿವ್ಸ್ ಆಯಿತು. ನೆಕ್ಸ್ಟ್ ಗ್ರೇಡಿಯಂಟು, ಡೈವರ್ಜೆನ್ಸು, ಕರ್ಲ್, ವೆಕ್ಟರ್ ಐಡೆಂಟಿಟೀಸು, ಡೈರೆಕ್ಷನಲ್ ಡಿರೈವೇಟಿವ್ಸು, ಲೈನ್, ಸರ್ಫೇಸ್, ವಾಲ್ಯೂಮ್ ಇಂಟಿಗ್ರಲ್ಸ್. ನೋಡಿ, ಎಲ್ಲವನ್ನೂ ಕರೆಕ್ಟಾಗಿ ಹೇಳಿದ್ದೀನಿ. ಹೆಂಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು, ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಆರಾಮಾಗಿ ನಿಮ್ಗೆ ಸೆಕ್ಷನ್ 1 ಒಳಗಡೆ ಲೀನಿಯರ್ ಆಲ್ಜಿಬ್ರಾ ಮತ್ತು ಕ್ಯಾಲ್ಕುಲಸ್ ಟೋಟಲ್ 8 ದಿನದೊಳಗೆ ಮುಗಿದು ಹೋಗ್ತೈತಿ. ಓಕೆ, 8 ಡೇಸ್ ಒಳಗಡೆ ದೀಸ್ 2 ಚಾಪ್ಟರ್ಸ್ ಮುಗಿತೈತಿ. 2 ಚಾಪ್ಟರ್ಸ್ ಅಂದ್ರೆ 100% ಫಿಕ್ಸ್. 3 + 1 2 ಟೋಟಲ್ ಒಂದು 5 ಮಾರ್ಕ್ಸ್ ಅಂತೂ 100% ಫಿಕ್ಸ್. ಥ್ಯಾಂಕ್ ಯು.